ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ 9,62,262 ಆನ್ಯುಮರೇಷನ್ ಫಾರಂ ಗಣಕೀಕರಣ. ಜಿಲ್ಲಾಧಿಕಾರಿ. SWM 2026ರ ನಿಯಮದ ಪರಿಣಾಮಕಾರಿ ಅನುಷ್ಠಾನದ ಕುರಿತ ಸಭೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆಯ ಕೊರತೆಯಿಂದ ಬರಗಾಲದ ವಾತಾವರಣ. ಬನವಾಸಿ ಮಧುಕೇಶ್ವರ ದೇವಸ್ಥಾನದವರೆಗೆ ಬಸ್ಸುಗಳನ್ನು ಬಿಡಲು ತಾಲೂಕು ಹೋರಾಟ ಸಮಿತಿ ಆಗ್ರಹ. ಅಧಿಕಾರಿಗಳ ಭೇಟಿ. ಮಳೆ ನೀರು ಕೊಯ್ಲು ಘಟಕ ಅಳವಡಿಕೆ. ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರಿಗೆ ಸನ್ಮಾನ. ಮುರುಡೇಶ್ವರ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ. 24 ಗಂಟೆಯಲ್ಲಿ ಸರ ಕಳ್ಳತನ ಮಾಡಿದ ಆರೋಪಿಯ ಬಂಧನ. ಉತ್ತರ ಕನ್ನಡ ಹಾವೇರಿ ಜಿಲ್ಲೆಯಾದ್ಯಂತ ಆರ್ಥಿಕ ಸಾಕ್ಷರತಾ ಆಂದೋಲನ. ಡಾಕ್ಟರ್ ವೆಂಕಟೇಶ್ ನಾಯ್ಕ್. ತಾಲೂಕು ವ್ಯಾಪ್ತಿಯ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಬೆಳೆ ವಿಮೆ ಮತ್ತು ಇಕೆವೈಸಿ ಕಾರ್ಯಕ್ರಮ. ಅನಾಥಾಶ್ರಮದಲ್ಲಿ ಜನ್ಮದಿನಾಚರಣೆ ಆಚರಿಸಿಕೊಂಡ ಸಾಮಾಜಿಕ ಹೋರಾಟಗಾರ ಪಯ್ಯು ಚೌಟಿ. ಶಿಕ್ಷಣ ಮತ್ತು ಧಾರ್ಮಿಕ ಜ್ಞಾನ ನೀಡಿದ ಸಂತ ಫಾದರ್ ನರಹುನಾನ ನಿಧನಕ್ಕೆ 90 ವರ್ಷ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,37 ಮತದಾರರಿದ್ದು, ಪ್ರತಿಯೊಬ್ಬರಿಗೂ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 9,62,262 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈವರೆಗಿನ ಮನೆ ಭೇಟಿಯ ಸಂದರ್ಭದಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 32,057 ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ 8,195 ಶಾಶ್ವತ ವಲಸೆ ಹಾಗೂ 20,550 ಮರಣ ಹೊಂದಿರುವ ಪ್ರಕರಣಗಳು, 2,975 ದ್ವಿಪ್ರತಿಗಳು ಸೇರಿವೆ ಎಂದು ತಿಳಿಸಿದ್ದಾರೆ. ಸಮಾಜದ ಸಂಕಷ್ಟಗಳಿಗೆ ಸ್ಪಂದಿಸುವ ಹೃದಯ, ನೊಂದವರ ಬದುಕಿಗೆ ಆಶಾಕಿರಣವಾಗಿರುವ ಕೈಗಳು, ಸೇವೆಯನ್ನ ಸಂಸ್ಕಾರವನ್ನಾಗಿಸಿಕೊಂಡ ವ್ಯಕ್ತಿತ್ವ, ಸಾರಿಕಾ ಸೇವಾ ಟ್ರಸ್ಟ್ ಮೂಲಕ ಅನೇಕ ಜನಪರ ಕಾರ್ಯಗಳು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಸಾರಿಕಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಪಯ್ಯು ಚೌಟಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನವು ಆರೋಗ್ಯ, ಆಯುಷ್ಯ, ಯಶಸ್ಸು ಮತ್ತು ಇನ್ನಷ್ಟು ಸೇವಾ ಸಂಕಲ್ಪಗಳಿಂದ ಸಮೃದ್ಧವಾಗಲಿ. ಸಮಾಜಮುಖಿ ಕಾರ್ಯಗಳ ಮೂಲಕ ಇನ್ನಷ್ಟು ಜನರ ಬದುಕಿನಲ್ಲಿ ಬೆಳಕಾಗುವ ಶಕ್ತಿ ನಿಮಗೆ ದೊರೆಯಲಿ ಎಂದು ಹಾರೈಸುತ್ತೇವೆ. ಸೇವೆಯ ಪಯಣ ನಿರಂತರವಾಗಿರಲಿ. ನಿಮ್ಮ ಕನಸುಗಳು ಸಾಕಾರವಾಗಲಿ. ಜನಸೇವೆ ಮತ್ತಷ್ಟು ವಿಸ್ತಾರವಾಗಲಿ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸಾರಿಕಾ ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರು ಹಾಗೂ ಹಿತೈಷಿಗಳು. ರಾಷ್ಟ್ರೀಯ ಹಸಿರು ನ್ಯಾಯಪೀಠ ಹಾಗೂ SWM 2026ರ ನಿಯಮದ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ಸಭೆ ಜರುಗಿತು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಆಡಳಿತ ವಿಭಾಗದ ಉಪ ಕಾರ್ಯದರ್ಶಿ MS ಅಲ್ಲಾಬಕ್ಷ್, ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಮಂಗಳ ಗೌರಿ ಭಟ್, ಕಾರವಾರ, ಕುಮಟಾ, ಭಟ್ಕಳ ಮತ್ತು ಹೊನ್ನಾವರ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಚಿತ್ತಾಕುಲ, ಗೋಕರ್ಣ, ಹಳದಿಪುರ, ಮಾವಳ್ಳಿ 1 ಮತ್ತು ಮಾವಳ್ಳಿ 2 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜಿಲ್ಲಾ SPM ಸಮಾಲೋಚಕರು ಹಾಜರಿದ್ದರು. ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆಯ ಕೊರತೆಯಿಂದ ಬರಗಾಲದ ವಾತಾವರಣ ನಿರ್ಮಾಣವಾಗಿದ್ದು, ನೀರಿನ ಅಭಾವದ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರ ಹಿತವನ್ನ ಗಮನದಲ್ಲಿಟ್ಟುಕೊಂಡು ವರದಾ ನದಿಯಲ್ಲಿ ಲಭ್ಯವಿರುವ ಅಲ್ಪ ಪ್ರಮಾಣದ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ಹಾಗೂ ವಿದ್ಯುತ್ ಸಮಸ್ಯೆ ಇದ್ದರೂ ಸಹ ಕೆರೆಗಳನ್ನು ತುಂಬಿಸುವ ಕಾರ್ಯ ಸಾಗಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯು ಶಾಸಕ ಶ್ರೀ ಶಿವರಾಂ ಹೆಬ್ಬಾರ್ ಅವರ ದೂರದೃಷ್ಟಿಯ ಫಲವಾಗಿದೆ. ಅವರ ಸೂಚನೆ ಮತ್ತು ಮಾರ್ಗದರ್ಶನದಂತೆ ವರದಾ ನದಿಯಿಂದ ಕೆರೆಗಳಿಗೆ ನೀರು ಹರಿಸುವ ಕಾರ್ಯ ಭರದಿಂದ ನಡೆಯುತ್ತಿದ್ದು, ರೈತರಲ್ಲಿ ಹೊಸ ಆಶಾಭಾವನೆ ಮೂಡಿಸಿದೆ. ಕೆರೆಗಳು ತುಂಬುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚುವುದರ ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ಜೀವ ತುಂಬುವ ನಿರೀಕ್ಷೆ ಇದೆ. ಬರಗಾಲದ ಸಂಕಷ್ಟದ ಸಮಯದಲ್ಲಿ ರೈತರ ಕಷ್ಟವನ್ನ ಅರಿತು ತ್ವರಿತ ಕ್ರಮ ಕೈಗೊಂಡಿರುವ ಶಾಸಕ ಶಿವರಾಂ ಹೆಬ್ಬಾರ್ ಅವರನ್ನ ಜನರು ಬನವಾಸಿಯ ಭಗೀರಥ, ರೈತ ನಾಯಕ ಎಂದು ಕೊಂಡಾಡುತ್ತಿದ್ದಾರೆ.
ಪುರಾಣದಲ್ಲಿ ಭಗೀರಥನು ಗಂಗೆಯನ್ನ ಭೂಲೋಕಕ್ಕೆ ತಂದಂತೆ ಇಂದಿನ ದಿನಗಳಲ್ಲಿ ನೀರಿನ ಪ್ರತಿಯೊಂದು ಹನಿಗೂ ಮೌಲ್ಯವಿರುವ ಸಂದರ್ಭದಲ್ಲಿ ಕೆರೆಗಳಿಗೆ ಜೀವಜಲ ಹರಿಸುವ ಮೂಲಕ ಸಾವಿರಾರು ರೈತರ ಬದುಕಿಗೆ ಆಶಾಕಿರಣವಾಗಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಈ ಯೋಜನೆಯಿಂದ ಕೆರೆಗಳ ಪುನರುಜ್ಜೀವನವಾಗುವುದರ ಜೊತೆಗೆ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಸಂರಕ್ಷಣೆ ಹಾಗೂ ಸಮರ್ಪಕ ಬಳಕೆಗೆ ಇದು ಉತ್ತಮ ಮಾದರಿಯಾಗಿದೆ. ರೈತರ ಬದುಕು ಹಸನಾಗಲಿ, ಕೃಷಿ ಸಮೃದ್ಧಿಯಾಗಲಿ ಎಂಬ ಉದ್ದೇಶದೊಂದಿಗೆ ಕೈಗೊಳ್ಳಲಾಗಿರುವ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳನ್ನು ಗಂಟೆಗೆ ಒಮ್ಮೆ ಬನವಾಸಿ ಶ್ರೀ ಮಧುಕೇಶ್ವರ ದೇವಾಲಯದವರೆಗೆ ಬಿಡುವಂತೆ ಮಾಡಲು ಬನವಾಸಿ ನೂತನ ತಾಲೂಕು ರಚನಾ ಹೋರಾಟ ಸಮಿತಿ ಆಗ್ರಹಿಸಿದೆ. ಈ ಕುರಿತು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಇಂದು ಶಿರಸಿ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಚರ್ಚಿಸಿತು. ವಿಭಾಗೀಯ ಸಂಚಾರ ಅಧಿಕಾರಿಗಳಾದ ಆರ್ಎಲ್ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ಪದಾಧಿಕಾರಿಗಳು ಶ್ರೀ ಮಧುಕೇಶ್ವರ ದೇವಸ್ಥಾನ ಇರುವುದರಿಂದಲೇ ಬನವಾಸಿ ಪ್ರಸಿದ್ಧಿ ಪಡೆದಿದೆ. ಬಂದವರೆಲ್ಲ ದೇವಸ್ಥಾನಕ್ಕೆ ಹೋಗುವವರೇ ಇರುತ್ತಾರೆ. ಕಾರಣ ಬನವಾಸಿಗೆ ಬರುವ ಬಸ್ಸುಗಳಲ್ಲಿ ತಾಸಿಗೆ ಒಂದರಂತೆ ಬಸ್ಸನ್ನ ಶ್ರೀ ದೇವಸ್ಥಾನದವರೆಗೆ ಬಿಡುವಂತೆ ಕೇಳಿಕೊಂಡರೂ ಸಾಧ್ಯವಾಗದೆ ಗುರುವಾರ ಅಥವಾ ಶುಕ್ರವಾರದಿಂದಲೇ ಬಿಡುವ ಹಾಗೆ ಮಾಡಿ ಎಂದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಟಿಒಆರ್ಎಲ್ ಕುಮಾರಸ್ವಾಮಿ, ಬಸ್ಸು ಶ್ರೀ ಮಧುಕೇಶ್ವರ ದೇವಸ್ಥಾನದವರೆಗೆ ಬಿಡುವ ಹಾಗೆ ಸದ್ಯದಿಂದಲೇ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಾರಿಗೆ ವ್ಯವಸ್ಥಾಪಕರಾದ ಪ್ರವೀಣ್ ಎನ್ ಶೇಟ್ ಉಪಸ್ಥಿತರಿದ್ದರು. ಭೇಟಿ ಮಾಡಿದ ನಿಯೋಗದಲ್ಲಿ ಬನವಾಸಿ ನೂತನ ತಾಲೂಕು ರಚನಾ ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ, ಗೌರವಾಧ್ಯಕ್ಷ ಸಿಎಫ್ ನಾಯ್ಕ್ ಮಾಳಂಜಿ, ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್, ಸಾಮಾಜಿಕ ಮುಖಂಡ ಸಾಯಿರಾಮ್ ಕಾನಳ್ಳಿ, ಸುದರ್ಶನ್ ರಾಯ್ಕರ್ ಉಪಸ್ಥಿತರಿದ್ದು ಚರ್ಚಿಸಿದರು. ಭೇಟಿ ನೀಡಿದ ನಿಯೋಗಕ್ಕೆ ಉತ್ತಮವಾಗಿ ಸ್ಪಂದಿಸಿದ ಅಧಿಕಾರಿಗಳ ನಡೆಯನ್ನು ಹೋರಾಟ ಸಮಿತಿ ಮುಕ್ತ ಕಂಠದಿಂದ ಶ್ಲಾಘಿಸಿದೆ. ವಿನೂತನ ಮಾದರಿಯ ಮಳೆ ನೀರು ಕೊಯ್ಲು ಘಟಕವನ್ನು ಅಳವಡಿಸಿದ್ದಕ್ಕಾಗಿ ತುಮಕೂರು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವ ಡಾ ಮೋಹನ್ ಚಂದ್ರಗುತ್ತಿ ಅವರು ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ವೆಂಕಟೇಶ್ ನಾಯ್ಕ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಆವರಣದ ನೂತನ ಕಟ್ಟಡಗಳ 50,000 ಚದರ್ ಅಡಿ ಮೇಲ್ಛಾವಣಿಗೆ ಪ್ರತಿಷ್ಠಿತ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಫೌಂಡೇಶನ್ ಬೆಂಗಳೂರು ಇವರ ಸಿಎಸ್ಆರ್ ಕಾರ್ಯಕ್ರಮದ ಅಡಿಯಲ್ಲಿ ಮಳೆ ನೀರು ಕೊಯ್ಲು, ಕೊಳವೆ ಹಾಗೂ ತೆರೆದ ಬಾವಿಗಳ ಜಲ ಮರುಪೂರಣ ಘಟಕವನ್ನು ವೈಜ್ಞಾನಿಕವಾಗಿ ಅಳವಡಿಸಿ ನೀರಿನ ಕೊರತೆಯನ್ನು ನೀಗಿಸುವಲ್ಲಿ ಉತ್ತಮ ಸೇವೆ ನೀಡಿದ ಕಾರಣಕ್ಕೆ ವಿಶ್ವವಿದ್ಯಾಲಯವು ಸ್ಕಾಡ್ವೇಸ್ ಸಂಸ್ಥೆಯ ಪರವಾಗಿ ಡಾ ವೆಂಕಟೇಶ್ ನಾಯ್ಕ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಕಿರಾಣಿ ವ್ಯಾಪಾರಿ ಮಾದೇವ್ ನಾರಾಯಣ್ ನಾಯ್ಕ್ ಸಾಕಿನ್, ದೊಡ್ಡ ಬಲಸೆ, ಬೈಲೂರು, ಭಟ್ಕಳ ಇವರು ಜುಲೈ 20ರಂದು ರಾತ್ರಿ ತಮ್ಮ ಮನೆಗೆ ಹೋಗುವ ಸಂದರ್ಭದಲ್ಲಿ ಇಬ್ಬರು ಕಳ್ಳರು ದೊಡ್ಡ ವಲಸೆ ಕ್ರಾಸ್ ಬಳಿ ಸ್ಕೂಟಿ ಅಡ್ಡ ಹಾಕಿ ಅಡ್ರೆಸ್ ಕೇಳುವ ನೆಪದಲ್ಲಿ ಕುತ್ತಿಗೆಯಲ್ಲಿದ್ದ ಬಂಗಾರದ ಸರ ಅಪಹರಿಸಿದ ಕುರಿತು ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ಕೇವಲ 24 ಗಂಟೆಗಳಲ್ಲಿ ಸರಗಳ್ಳತನದ ಆರೋಪಿ ಒಬ್ಬನನ್ನ ಬಂಧಿಸುವಲ್ಲಿ ಮುರುಡೇಶ್ವರ ಪೊಲೀಸ್ ಟೀಮ್ ಯಶಸ್ವಿಯಾಗಿದೆ. ಭಟ್ಕಳ ತಾಲೂಕಿನ ಹಲ್ಲಂದಿ ಕಾಟಗಾರಕೊಪ್ಪ ನಿವಾಸಿ ನಾಗರಾಜ್ ಗಣಪತಿ ಗುಂಡ ಈತನನ್ನ ಬಂಧಿಸಿ ಸುಲಿಗೆ ಮಾಡಿದ ಚೈನ್, ಸರ, ಕೃತ್ಯಕ್ಕೆ ಬಳಸಿದ ಬೈಕ್, ಮೊಬೈಲ್ ಸೇರಿ ಅಂದಾಜು 3 ಲಕ್ಷ ಸ್ವತ್ತು ವಶಪಡಿಸಿಕೊಂಡಿದ್ದಾರೆ. ಇನ್ನೊಬ್ಬ ಆರೋಪಿ ಪತ್ತೆಗೆ ಕಾರ್ಯಾಚರಣೆ ನಡೆದಿದೆ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮುರುಡೇಶ್ವರ ಸಿಪಿಐ ಜಗದೀಶ್ ಹಂಚನಾಳ, ಪಿಎಸ್ಐ ಹನುಮಂತ ಬಿರಾದರ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. 15 ವರ್ಷ ಮೇಲ್ಪಟ್ಟ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಉಳಿತಾಯ ಹಾಗೂ ಬ್ಯಾಂಕಿಂಗ್ ವ್ಯವಹಾರಗಳ ಅರಿವು ಮೂಡಿಸುವ ಉದ್ದೇಶದಿಂದ ಕರೂರ್ ವಿಶ್ವ ಬ್ಯಾಂಕ್, ಗುಜರಾತ್ನ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಹಾಗೂ ಸ್ಕಾಡ್ವೇಸ್ ಶಿರಸಿ ಇವರ ಸಹಯೋಗದಲ್ಲಿ ಉತ್ತರ ಕನ್ನಡ ಹಾಗೂ ಹಾವೇರಿ ಜಿಲ್ಲೆಯ ಗ್ರಾಮೀಣ ಮಹಿಳೆಯರಿಗಾಗಿ ವಿವಿಧ ಹಂತದ ಬ್ಯಾಂಕಿಂಗ್ ಮತ್ತು ಉಳಿತಾಯ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ವೆಂಕಟೇಶ್ ನಾಯ್ಕ್ ಹೇಳಿದರು. ನಿಯಂತ್ರಣವಿಲ್ಲದ ಹಣಕಾಸು ವ್ಯವಹಾರಗಳಿಂದ ಜೀವನದಲ್ಲಿ ಆರ್ಥಿಕ ಶಿಸ್ತು ಇಲ್ಲದೆ ಹಲವಾರು ಸಂಕಷ್ಟಗಳಿಗೆ ಒಳಗಾಗುವ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ವಿವಿಧ ಹಂತದ ತರಬೇತಿಗಳನ್ನು ನೀಡುವ ಮೂಲಕ ಆರ್ಥಿಕ ಸಾಕ್ಷರತೆಯನ್ನಾಗಿ ಮಾಡುವ ಉದ್ದೇಶದಿಂದ ಈ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು, ಆದಾಯ ಖರ್ಚಿನ ಮೇಲೆ ನಿಯಂತ್ರಣ ಹೊಂದುವುದು, ಉಳಿತಾಯಕ್ಕೆ ಒತ್ತು ನೀಡುವುದು, ಹೂಡಿಕೆ, ವಿಮೆ, ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವ ಬಗ್ಗೆ ಸಂದರ್ಭೋಚಿತ ಖರ್ಚು ವೆಚ್ಚಗಳನ್ನು ನಿರ್ವಹಿಸುವುದು, ವೈಯಕ್ತಿಕ ವ್ಯವಹಾರಗಳನ್ನು ದಾಖಲಿಸುವುದು ಸೇರಿದಂತೆ 15 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ತರಬೇತಿಗಳನ್ನು ನೀಡಲಾಗುತ್ತಿದೆ. 3 ಹಂತಗಳಲ್ಲಿ ಸಂಘಟಿಸುವ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮವನ್ನು ಉತ್ತರ ಕನ್ನಡ, ಹಾವೇರಿ ಜಿಲ್ಲೆಯಾದ್ಯಂತ ಸಂಘಟಿಸಲಾಗುತ್ತಿದ್ದು, ಈವರೆಗೆ 11,000 ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ತರಬೇತಿ ನೀಡಲಾಗಿದ್ದು, 25,000 ಮಹಿಳೆಯರನ್ನು ಆರ್ಥಿಕ ಸಾಕ್ಷರರನ್ನಾಗಿ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಮನವಿ:
2 ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಬ್ಯಾಂಕಿಂಗ್ ವ್ಯವಹಾರಗಳು, ಆರ್ಥಿಕ ಉಳಿತಾಯ ಚಟುವಟಿಕೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದು, 15 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರು ಈ ಯೋಜನೆಯ ಉಪಯೋಗ ಪಡೆದುಕೊಳ್ಳಲು ಡಾ. ವೆಂಕಟೇಶ್ ನಾಯ್ಕ್ ಮನವಿ ಮಾಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೃಷಿಕರಿಗೆ ಬೆಳೆ ವಿಮೆ ಮತ್ತು ಕೆವೈಸಿಯ ಕುರಿತ ಕಾರ್ಯಕ್ರಮದ ಅಂಗವಾಗಿ ಬಾರಕೂರು ಹನೇಹಳ್ಳಿ ಗ್ರಾಮ ಪಂಚಾಯಿತಿಯ ಸಭಾಭವನದಲ್ಲಿ ಬುಧವಾರ ಜರುಗಿತು. ಕೃಷಿ ಇಲಾಖೆಯ ತಾಲೂಕು ಸಂಯೋಜಕ ಸುರೇಶ್ ನಾಯ್ಕ್ ಈ ಕುರಿತು ಮಾತನಾಡಿ, ಮನುಷ್ಯರು ವಿಮೆ ಮಾಡಿಕೊಳ್ಳುವ ಹಾಗೆ ಪ್ರತಿ ರೈತರು ಬೆಳೆಗೆ ವಿಮೆ ಮಾಡಬೇಕು. ಈ ಕೆವೈಸಿಯನ್ನ ಮಾಡಿಕೊಂಡಲ್ಲಿ ಬೆಳೆ ಹಾನಿ, ರಸಗೊಬ್ಬರ ಪಡೆಯಲು ಸೇರಿದಂತೆ ರೈತರಿಗೆ ಉಪಯುಕ್ತವಾಗುವ ಅನೇಕ ಸೌಲಭ್ಯಗಳಿಗೆ ಸಹಕಾರಿಯಾಗುತ್ತದೆ ಎಂದರು. ಹನೇಹಳ್ಳಿ ಗ್ರಾಮದ ಅನೇಕ ರೈತರು ಮತ್ತು ಆರ್ಟಿಸಿ ಹೊಂದಿದ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಆಗಮಿಸಿ ಆರ್ಟಿಸಿಗೆ ಈ ಕೆವೈಸಿಯನ್ನ ಜೋಡಣೆ ಮಾಡಿಕೊಂಡರು. ಆತ್ಮ ಯೋಜನೆಯ ಸಹಾಯಕ ತಾಲೂಕು ವ್ಯವಸ್ಥಾಪಕಿ ಅನುಷಾ, ಹನೇಹಳ್ಳಿ ಗ್ರಾಮ ಪಂಚಾಯಿತಿಯ ಕೃಷಿ ಸಖಿ ಪೂರ್ಣಿಮಾ, ಸಂಜೀವಿನಿ ಸಂಘದ ಚಂದ್ರಾವತಿ, ಜ್ಯೋತಿ ಇನ್ನಿತರರು ಹಾಜರಿದ್ದರು. ಮನುಷ್ಯರ ಜೀವನ ಭದ್ರತೆಯಂತೆ ಬೆಳೆಗಳಿಗೆ ಕೂಡ ವಿಮೆ ಅಗತ್ಯ. ಕೇಕ್ ಕತ್ತರಿಸಲಿಲ್ಲ, ಹಸಿದವರ ಹೊಟ್ಟೆ ತುಂಬಿಸಿ ಅನಾಥರ ಆಶೀರ್ವಾದವನ್ನೇ ಜನ್ಮದಿನದ ಉಡುಗೊರೆಯಾಗಿ ಸ್ವೀಕರಿಸಿದ ಬಡವರ ಕಣ್ಣೀರನ್ನ ಒರೆಸಿ ತಮ್ಮ ಜನ್ಮದಿನವನ್ನ ಆಶ್ರಮವಾಸಿಗಳೊಂದಿಗೆ ಆಚರಿಸಿಕೊಂಡ ಜನಪರ ಹೋರಾಟಗಾರ ಮತ್ತು ಶಿರಸಿಯ ಸಾರಿಕಾ ಸೇವಾ ಟ್ರಸ್ಟಿನ ಅಧ್ಯಕ್ಷ ಪಯು ಚೌಟೆ. ಸಮಾಜದ ನೋವನ್ನು ತನ್ನ ನೋವೆಂದು ಭಾವಿಸುವ ಹೃದಯಗಳು ಅಪರೂಪ. ಅಂತಹ ಅಪರೂಪದ ಮಾನವೀಯ ವ್ಯಕ್ತಿತ್ವದ ಜನಪರ ಹೋರಾಟಗಾರ, ಸಾರಿಕಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಪಯು ಚೌಟಿಯವರು ತಮ್ಮ ಜನ್ಮದಿನವನ್ನ ಯಾವುದೇ ಆಡಂಬರ, ವೈಭವ ಅಥವಾ ವೈಯಕ್ತಿಕ ಸಂಭ್ರಮವಿಲ್ಲದೆ ಸಿದ್ದಾಪುರ ತಾಲೂಕಿನ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ, ನಿರ್ಗತಿಕರು, ಅನಾಥರು ಹಾಗೂ ವೃದ್ಧರೊಂದಿಗೆ ಆಚರಿಸಿಕೊಂಡರು. ಬಡವರ ಕಣ್ಣೀರಿನ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವ ಹೃದಯ, ಅನ್ಯಾಯದ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುವ ಸಾಮಾಜಿಕ ಹೋರಾಟಗಾರ, ಜನಸಾಮಾನ್ಯರ ಸಂಕಷ್ಟಗಳಿಗೆ ಸದಾ ಹೆಗಲಾಗಿ ನಿಲ್ಲುವ ಹಾಗೂ ಮಾನವೀಯ ಮೌಲ್ಯಗಳ ಜೀವಂತ ಪ್ರತೀಕವಾಗಿರುವ ಪಯು ಚೌಟಿಯವರು ತಮ್ಮ ಅಪಾರ ಸ್ನೇಹಿತರು ಮತ್ತು ಬೆಂಬಲಿಗರೊಂದಿಗೆ ಆಶ್ರಮಕ್ಕೆ ಆಗಮಿಸಿ ಆಶ್ರಮವಾಸಿಗಳಿಗೆ ಪ್ರೀತಿಯಿಂದ ಭೋಜನ ಸಮೇತ ಹಣ್ಣು ಹಂಪಲು ವಿತರಿಸಿ ಆಶ್ರಮದ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಿ ತಮ್ಮ ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಶಿರಸಿಯ ರಾಜಕೀಯ ಮುಖಂಡರಾದ ರಮೇಶ್ ದುಬಾಶಿ, ಮಹಾದೇವ್ ಚಲವಾದಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ಪಯು ಚೌಟಿಯವರ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿದರು. ಆಶ್ರಮದ ವತಿಯಿಂದ ಪಯು ಚೌಟಿಯವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಮುಖ್ಯವಾಗಿ ಇದರ ನಿರ್ವಹಣೆಯನ್ನು ಮಾಡ್ತಾ ಇರುವಂತ ಅಧ್ಯಕ್ಷರು, ಎಲ್ಲ ಸಿಬ್ಬಂದಿಗಳು, ಇವತ್ತು ಪಯು ಚೌಟಿಯವರ ಹುಟ್ಟಿದ ಹಬ್ಬ. ಪಯು ಚೌಟಿಯವರು ಬಹಳ ಅರ್ಥಪೂರ್ಣವಾದ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸಿಕೊಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಸಾಕಷ್ಟು ದಿನನಿತ್ಯ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಸಾಕಷ್ಟು ಜನರಿಗೆ ಸಹಾಯ ಸಹಕಾರವನ್ನು ಮಾಡ್ತಾ ತನ್ನ ಜೀವನವನ್ನು ಮುಂದುವರಿಸ್ಕೊಂಡು ಬಂದಂಥವ್ರು. ಇವತ್ತು ನಿಮ್ಮ ಆಶ್ರಮಧಾಮಕ್ಕೆ ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ನಿಮಗೇನು ತನ್ನ ಸಹಾಯವನ್ನು ಮಾಡಬೇಕು ಅಂತೇಳಿ ಬಯಸಿ ಇವತ್ತು ಇಲ್ಲಿಗೆ ಬಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ಬಂದಂಥ ಎಲ್ಲ ಮಿತ್ರರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ನಾನು ಈ ಆಶ್ರಮವನ್ನು ಗುರುತಿಸಿ ಬಹಳಷ್ಟು ಸಮಯದಿಂದ ಇದನ್ನು ನೋಡಿ ಇಲ್ಲಿ ಬಂದು ನಿಮ್ಮ ಜೊತೆಗೆ ಆಚರಿಸಬೇಕಂತ ಇದ್ದಾರಲ್ಲ, ಇಂಥ ಒಂದು ಸಣ್ಣ ಮನಸ್ಸು ಅವರ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗೆ ಪಾತ್ರರಾಗಲಿ ಅಂತೇಳಿ ದೇವಿಯ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ. ಅವರ ಆಯುಷ್ಯ, ಆರೋಗ್ಯ ಈಗಾಗಲೇ ಅವರು ನಾವು ಗಾಡಿ ಮೇಲೆ ಬರಬೇಕಾದ್ರೆ ಹೀಗೆ ಚರ್ಚೆ ಮಾಡ್ತಾ ಇದ್ರು, ಅಣ್ಣ ನನಗೆ ಇಂಥ ಒಂದು ಆಶ್ರಮವನ್ನು ಮಾಡಬೇಕು, ನಿಮ್ಮ ಆಶ್ರಮಕ್ಕೆ ಬರೋ ಮೊದಲು ಒಂದು ಆಶ್ರಮವನ್ನು ನಾನು ಮಾಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ಕನಸು ಕಾಣ್ತಾ ಇದ್ದೇನೆ. ಸಹಾಯ ಆದರೆ ದೇವರು ಅನುಗ್ರಹ ಮಾಡಿದರೆ ನಾನು ಮುಂದಿನ ದಿವಸದಲ್ಲಿ ಅದನ್ನು ಮಾಡ್ತೇನೆ ಅಂತ. ಇದರಿಂದ ಅರ್ಥ ಆಗ್ತದೆ ಅವ್ರ ಮನಸ್ಸು
ಎಷ್ಟು ಕನಿಕರದಿಂದ ಹೊಂದಿದೆ, ಜನರ ಸಹಾಯಕ್ಕೆ ಇನ್ನೂ ಎಷ್ಟು ಮಿಡಿತಾ ಇದೆ ಅನ್ನೋದಕ್ಕೆ ಅದೇ ಒಂದು ಉದಾಹರಣೆ. ಹಾಗೆ ಅವರ ಮುಂದಿನ ಜೀವನದಲ್ಲಿ ಜನರಿಗೆ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಸಿಗುವಂತಾಗಲಿ ಅಂತ ಅವರಿಗೆ ನಾವೆಲ್ಲ ಸೇರಿ ಆಶೀರ್ವದಿಸೋಣ. ಜೊತೆಗೆ ಇವತ್ತು ಈ ಸಂದರ್ಭದಲ್ಲಿ ಈ ಒಂದು ಆಶ್ರಮಕ್ಕೆ ಬಂದು ನಿಮ್ಮೆಲ್ಲರ ಜೊತೆಗೆ ಅವ್ರ ಪುಣ್ಯದಲ್ಲಿ ನಾನು ಭಾಗಿಯಾಗಿದ್ದೇನೆ. ಹಾಗಾಗಿ ನಾನು ಕೂಡ ತಮ್ಗೆಲ್ಲರಿಗೂ ಶುಭವನ್ನ ಕೋರ್ತೇನೆ. ಮುಂದೆ ಆದ ಎಲ್ಲ ರೀತಿಯ ಸಹಕಾರವನ್ನ ಮುಂದಿನ ದಿವಸದಲ್ಲಿ ನಾನು ನಾಗರಾಜ್ ನಾಯ್ಕರ ಮೂಲಕ ಸಲ್ಲಿಸಲಿಕ್ಕೆ ಮುಂದೆ ಹೊಣೆ ಆಗ್ತೇನೆ ಅಂತ ಹೇಳ್ತಾ, ಎಲ್ಲ ರೀತಿಯ ತೊಂದರೆ ತಾಪತ್ರದಲ್ಲಿ ನಮ್ಮನ್ನ ನೀವು ಸಂಪರ್ಕಿಸಬಹುದು. ಮುಂದಿನ ದಿವಸದಲ್ಲಿ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೇನೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಪಯ್ಯು ಚೌಟಿಯವರಿಗೆ ಬಂದಂತ ಎಲ್ಲರಿಗೂ ಇನ್ನೊಮ್ಮೆ ವಂದಿಸಿ ನಿಮ್ಗೆಲ್ಲ ನಮಸ್ಕರಿಸಿ ನಿಮ್ಮ ಆರೋಗ್ಯ ಸುಧಾರಿಸಿ ಒಳ್ಳೆಯದಾಗಲಿ ಅಂತೇಳಿ ನಾನು ನನ್ನ ಮಾತನ್ನು ಬ್ರಹ್ಮಾವರ ಭಾಗದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣ ಮತ್ತು ಧಾರ್ಮಿಕ ಜ್ಞಾನ ನೀಡಿದ ಬ್ರಹ್ಮಾವರ ಸೈಂಟ್ ಮೇರಿ ಆರ್ಥೋಡಾಕ್ಸ್ ಸಿರಿಯಲ್ ಚರ್ಚ್ನ ಗುರುಗಳಾದ ಫಾದರ್ ನರೌನಾರು ವೃದ್ಧರಾದ 90ನೇ ವರ್ಷದ ಆಚರಣೆ ಬುಧವಾರ ಸಂಜೆ ಜರುಗಿತು. ಫಾದರ್ ಎಂಸಿ ಮಥಾಯಿ ಇನ್ನಿತರ ಶಿಷ್ಯರು, ಆಡಳಿತ ಮಂಡಳಿಯ ಅಧ್ಯಕ್ಷ ಲೂಕಾಸ್ ಡಯಾಸ್ ಸೇರಿದಂತೆ ಸಹಸ್ರಾರು ಭಕ್ತರು ನರೌನಾರ ಭಾವಚಿತ್ರದೊಂದಿಗೆ ಚರ್ಚ್ನಿಂದ ಹೊರಟು ಬ್ರಹ್ಮಾವರ ರಾಷ್ಟ್ರೀಯ ಹೆದ್ದಾರಿ 66 ಆಕಾಶವಾಣಿ ವೃತ್ತದ ಬಳಿಯಿಂದ ರಥಬೀದಿ, ಹಳೆ ಬಸ್ ನಿಲ್ದಾಣದ ಮೂಲಕ ಮೆರವಣಿಗೆಯಲ್ಲಿ ಸಾಗಿ ಬಂದು ಬಳಿಕ ಚರ್ಚ್ನಲ್ಲಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯೊಂದಿಗೆ ಮುಕ್ತಾಯಗೊಂಡಿತು. ಅಂದು ಅವರು ಆರಂಭಿಸಿದ ಜ್ಞಾನ ದೇಗುಲ ಎಸ್ಎಂಎಸ್ ಶಿಕ್ಷಣ ಸಂಸ್ಥೆ ಇಂದು ಪ್ರಾಥಮಿಕ ಶಾಲೆಯಿಂದ ಪದವಿ ಶಿಕ್ಷಣದ ತನಕ ವಿದ್ಯಾಸಂಸ್ಥೆಯಾಗಿ ಸಹಸ್ರಾರು ಮಂದಿಗೆ ಜ್ಞಾನ ಮತ್ತು ಉದ್ಯೋಗ ನೀಡುತ್ತಿದೆ. ಕೂಡಿದ ಈ ಬ್ರಹ್ಮಾವರಕ್ಕೆ ಬೆಳಕಾಗಿ ಬಂದರು. ಜಾತಿ, ಮತ, ಧರ್ಮದ ಭೇದವಿಲ್ಲದೆ ಎಲ್ಲರಿಗೂ ವಿದ್ಯೆಯ ಕಂಪನ್ನು ಸೂಸುವುದರೊಂದಿಗೆ ಎಲ್ಲರ ಬಾಳಲ್ಲೂ ಬೆಳಕಾಗಿ ನಿಂತರು. ಜನರಲ್ಲಿ ದೇವರ ಭಕ್ತಿಯನ್ನು ಮೂಡಿಸುವ ಧಾರ್ಮಿಕ ಗುರುವಾಗಿಯೂ, ರೋಗಿಗಳಿಗೆ ಸೌಖ್ಯವನ್ನು ನೀಡುವ ವೈದ್ಯರಾಗಿಯೂ, ದುಷ್ಟಶಕ್ತಿಯಿಂದ ಪೀಡಿತರಾದವರ ಆಶಾ ಕಿರಣವಾಗಿಯೂ, ಕಷ್ಟ ಕಾರ್ಪಣ್ಯದಲ್ಲಿದ್ದವರ ಕರುಣಾಮೂರ್ತಿಯಾಗಿಯೂ, ಬ್ರಹ್ಮಾವರದ ಅಭ್ಯುದಯದ ಕನಸನ್ನು ನನಸಾಗಿಸುವ ದೂರದೃಷ್ಟಿಯನ್ನು ಹೊತ್ತು ಬ್ರಹ್ಮಾವರವನ್ನು ಹೊಳೆಯುವ ಬಂಗಾರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ತನ್ನ ಮನ ಧನವನ್ನು ಅರ್ಪಿಸಿ ಸೇವೆ ನೀಡುವುದರೊಂದಿಗೆ ತನ್ನ ಜೀವವನ್ನೇ ಮುಡಿಪಾಗಿಸಿದ ಸಂತರೇ ನಮ್ಮ ದೊಡ್ಡವಾದ ಆಶೀರ್ವದಿಸಲ್ಪಟ್ಟ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ 9,62,262 ಆನ್ಯುಮರೇಷನ್ ಫಾರಂ ಗಣಕೀಕರಣ. ಜಿಲ್ಲಾಧಿಕಾರಿ. SWM 2026ರ ನಿಯಮದ ಪರಿಣಾಮಕಾರಿ ಅನುಷ್ಠಾನದ ಕುರಿತ ಸಭೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆಯ ಕೊರತೆಯಿಂದ ಬರಗಾಲದ ವಾತಾವರಣ. ಬನವಾಸಿ ಮಧುಕೇಶ್ವರ ದೇವಸ್ಥಾನದವರೆಗೆ ಬಸ್ಸುಗಳನ್ನು ಬಿಡಲು ತಾಲೂಕು ಹೋರಾಟ ಸಮಿತಿ ಆಗ್ರಹ. ಅಧಿಕಾರಿಗಳ ಭೇಟಿ. ಮಳೆ ನೀರು ಕೊಯ್ಲು ಘಟಕ ಅಳವಡಿಕೆ. ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರಿಗೆ ಸನ್ಮಾನ. ಮುರುಡೇಶ್ವರ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ. 24 ಗಂಟೆಯಲ್ಲಿ ಸರ ಕಳ್ಳತನ ಮಾಡಿದ ಆರೋಪಿಯ ಬಂಧನ. ಉತ್ತರ ಕನ್ನಡ ಹಾವೇರಿ ಜಿಲ್ಲೆಯಾದ್ಯಂತ ಆರ್ಥಿಕ ಸಾಕ್ಷರತಾ ಆಂದೋಲನ. ಡಾಕ್ಟರ್ ವೆಂಕಟೇಶ್ ನಾಯ್ಕ್. ತಾಲೂಕು ವ್ಯಾಪ್ತಿಯ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಬೆಳೆ ವಿಮೆ ಮತ್ತು ಇಕೆವೈಸಿ ಕಾರ್ಯಕ್ರಮ. ಅನಾಥಾಶ್ರಮದಲ್ಲಿ ಜನ್ಮದಿನಾಚರಣೆ ಆಚರಿಸಿಕೊಂಡ ಸಾಮಾಜಿಕ ಹೋರಾಟಗಾರ ಪಯ್ಯು ಚೌಟಿ. ಶಿಕ್ಷಣ ಮತ್ತು ಧಾರ್ಮಿಕ ಜ್ಞಾನ ನೀಡಿದ ಸಂತ ಫಾದರ್ ನರಹುನಾನ ನಿಧನಕ್ಕೆ 90 ವರ್ಷ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.